ನನ್ನನ್ನ ಸೆರೆ ಹಿಡಿತಾ ಇದ್ದಾರೆ. ಅಯ್ಯೋ ಎಂತ ಭಾಗ್ಯ ಇದು. ಹೌದು, ನೀವೇ ಕೊಡ್ಕೊಳ್ಳಿ ಮಾಡ್ರಿ. ಮಾತಾಡುದಾ? ಹಾ ಮಾತಾಡ್ಯಾಕ. ನಾವೇನೇ ಮಾಡಿದ್ರು ಅದರಿಂದ ಇನ್ನೊಬ್ಬರಿಗೆ ಏನಾದ್ರೂ ಒಂದು ಸ್ವಲ್ಪವಾದ್ರೂ ಪ್ರಯೋಜನ ಆಗ್ಬೇಕು. ಒಂದು ರೇಡಿಯೋದಲ್ಲಿ ನಾನು ಶೋ ಮಾಡ್ತಿದ್ದೀನಿ ಅಂತಂದ್ರೆ ನನ್ನ ಮಾತುಗಳನ್ನ ಕೇಳಿ ಯಾರ್ದೋ ಮುಖದಲ್ಲಿ ಒಂದು ಸ್ಮೈಲ್ ಬಂದ್ರೆ ಅದೇ ಖುಷಿ, ಅವ್ರೇನೋ ಒಂದು ಚೇಂಜಸ್ ಮಾಡ್ಕೊಂಡ್ರೆ ಅದೇ ಖುಷಿ ಅಂತ ನಾನು ನಂಬ್ಕೊಂಡು ಬಂದಿರೋದು. ಚಿಕ್ಕ ಚಿಕ್ಕ ವಿಚಾರಗಳು ತುಂಬಾ ದೊಡ್ಡದೇ ಆಗ್ಬೇಕು ಅಂತಿಲ್ಲ. ನಯನ ಅವರ ಈ ಹೆಜ್ಜೆಗಳನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಆಯಿತು. ಮತ್ತೆ ಪುಸ್ತಕದ ಬರಹಗಳನ್ನು ಲೇಖನಗಳನ್ನು ನನಗೆ ಗಳಿಸಿದಾಗ ಅದರ ಪ್ರೂಫ್ ನೋಡುವಾಗ ಅದರಲ್ಲಿ ನಿಜವಾಗಿ ಹೇಳುವುದಾದರೆ ಕೆಲವು ಅಕ್ಷರ ದೋಷಗಳಿದ್ದವೇ ಹೊರತು ವಾಕ್ಯ ರಚನೆ ಎಲ್ಲಿಯೂ ಕೂಡ ನಾನು ಬದಲಾವಣೆ ಮಾಡಲಿಲ್ಲ. ಇದು ನನ್ನ ಮೊದಲ ಪುಸ್ತಕ. ನಾನು ರೇಡಿಯೋ ಜಾಕಿಯಾಗಿ 12 ವರ್ಷ ವರ್ಕ್ ಮಾಡಿದ್ದೆ. ನನ್ನ ಜೀವನದಲ್ಲಿ ಕಂಡಂತಹ ಒಂದಿಷ್ಟು ವಿಚಾರಗಳನ್ನ ಪುಸ್ತಕದ ರೂಪದಲ್ಲಿ ತಂದು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಾಗೆ ಈ 12 ವರ್ಷದಲ್ಲಿ ಕೆಲವೊಂದು ಘಟನೆಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ನನಗಾದಂಥ ಅನುಭವಗಳಿರ್ಬೋದು, ಅದೆಲ್ಲ ನಾನು ಆರ್ಟಿಕಲ್ ರೂಪದಲ್ಲಿ ಮೊದಲು ವಿಶ್ವವಾಣಿ, ವಿಜಯವಾಣಿ ಮತ್ತೆ ಜಯಕಿರಣ ಇದಕ್ಕೆಲ್ಲ ಕಾಲಮ್ಸ್ ಆಗಿ ಬರೀತಿದ್ದೆ. ಫೈನಲಿ ಅದು ಪುಸ್ತಕ ಮಾಡಬೇಕು ಅನ್ನುವಂತಹ ಆಸೆ ಎಷ್ಟೋ ದಿನದಿಂದ ಇತ್ತು ನನಗೆ. ಆ ಆಸೆ ಇದ್ರೆ ಕೆಲವೊಮ್ಮೆ ಟೈಮ್ ಬರಬೇಕು ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಆಗ ನನಗೆ ಮೊದಲು ಸಹಾಯ ಮಾಡಿದಂಥ ವ್ಯಕ್ತಿ ರವೀಂದ್ರ ಶೆಟ್ಟಿ ಅವರು. ಅವರನ್ನ ನಾನು ಇಲ್ಲಿ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಶುರು ಆಯಿತು ನನ್ನ ಜರ್ನಿ. ಬನ್ನಿ ಸರ್. ಕೇವಲ 1 ತಿಂಗಳ ಅವಧಿಯಲ್ಲಿ ಈ ಪುಸ್ತಕ, ಅಂದ್ರೆ ಆರ್ಟಿಕಲ್ಸ್ ಬರ್ದಿದ್ದಿತ್ತು, ಆದ್ರೆ ಪ್ರೂಫ್ ರೀಡಿಂಗ್ ಇಂದ ಹಿಡಿದು ಪ್ರಿಂಟಿಂಗ್ ಪ್ರತಿಯೊಂದು ಕೆಲಸ, ಮುನ್ನುಡಿ ಬರೆಯೋದು ಎಲ್ಲವನ್ನ 1 ತಿಂಗಳಲ್ಲಿ ನಾನು ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಅದಕ್ಕೆ ಅವರ ಮಾರ್ಗದರ್ಶನ ಹಾಗೆ ಅವರ ಒಂದು ಸಪೋರ್ಟ್. ಎಷ್ಟೇ ಬಿಸಿ ಇದ್ರೂ ಅವರು ಟೈಮ್ ಕೊಡೋದನ್ನ ಎಲ್ಲೂ ಮಿಸ್ ಮಾಡಲಿಲ್ಲ. ಅದಕ್ಕೋಸ್ಕರ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅವರು ಮೂಲತಃ ಕುಂದಾಪುರದವರು, ಇಲ್ಲಿ ಬಂದು ಬಿಸ್ನೆಸ್ ದೊಡ್ಡ ಮಟ್ಟಿಗೆ ನಡೆಸ್ತಾ ಇದ್ದಾರೆ. ಅಷ್ಟರ ಜೊತೆ ಸಮಾಜ ಸೇವೆ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಇದು ಕೂಡ ಒಂದು ನನಗೆ ಆ ಸೇವೆಯನ್ನು ನೀಡಿ ಈಗ ನಾನು ಪುಸ್ತಕ ಕಣ್ಮುಂದೆ ಬರುವಾಗೆ ಆಗಿದೆ. ನಿಮ್ಗೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ ಸರ್. ಹಾಗೆ ಮತ್ತೆ ಆ ಪ್ರೂಫ್ ರೀಡಿಂಗ್ ಹಂತಕ್ಕೆಲ್ಲ ಬಂದಾಗ ನನಗೆ ಅಕ್ಷರಗಳನ್ನ ತೀಡಿದವರು. ನಾವು ಇವತ್ತಿಗೂ ಸಹ ಕನ್ನಡ ನಮ್ಗೆ ಮಾತಾಡೋಕೆ ಗೊತ್ತಿದ್ರು ಬಾಲ ಎಲ್ಲಿ ಕೊಡ್ಬೇಕು ಅಂತ ಗೊತ್ತಿರೋದಿಲ್ಲ. ಇವತ್ತಿಗೂ ಭೇದಕ್ಕೆ ಬಾಲ, ವಿದ್ಯಾಭ್ಯಾಸಕ್ಕೆ ಬಾಲ ಅಂತ ಬಂದಾಗ ವಿದ್ಯೆಗೆ ದ ಬಾಲ ಕೊಡೋದಾ, ಬಾಲ ಕೊಡೋದಾ ಅಂತ ಆ ಅಕ್ಷರಗಳನ್ನ ತೀಡೋದು ಅಂತಂದ್ರೆ ಬಹಳ ಕಷ್ಟ. ಅಂಥದ್ದನ್ನ ನಮ್ಮ ಶಿಕ್ಷಕರು ಮಾಡ್ತಾರೆ. ಅಂತಹ ಶಿಕ್ಷಕರೊಬ್ರು ನನ್ಗಿಲ್ಲಿ ಸಿಕ್ಕಿದ್ರು. ಅವ್ರು ನನಗೆ ಕಲಿಸಿದ ಗುರು ಅಲ್ಲ, ಆದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬರಹವನ್ನ ಹಾಕಿದಾಗ ನನಗೆ ಸಿಕ್ಕಿದಂತಹ ಗುರು ಅವರೇ ವಾಸುದೇವ್ ರಾವ್ ಸರ್. ಮಂಗಳೂರಿನಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನ ಪಡೆದು ಈಗ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಪ್ರತಿ ಸಲ ಒಂದು 3-4 ಹಂತದ ಪ್ರೂಫ್ ರೀಡಿಂಗ್ ಬರುತ್ತೆ. ನಾವು ಪುಸ್ತಕ ನೋಡ್ಬೇಕಿದ್ರೆ ಮೊದಲು ಇದರಲ್ಲಿರುವಂತಹ ದೋಷಗಳನ್ನ ತೀಡ್ಬೇಕಾಗುತ್ತೆ. ಅದೆಲ್ಲವನ್ನ ಮಾಡೋದಕ್ಕೆ ನನಗೆ ಸಂಪೂರ್ಣವಾದಂತಹ ಸಹಕಾರ ಕೊಟ್ಟರು. ನನಗೆ ನೋಡಿ ಕಣ್ಣು ನೋವು ಬರ್ತಿದ್ದೆ, ಯಾಕಂದ್ರೆ ನಾನು ವರ್ಕ್ ಮಾಡ್ತಾ ಇದ್ದೆ, ಫುಲ್ ಟೈಮ್ ವರ್ಕ್, ಅದ್ರ ಜೊತೆಗೆ ಪುಸ್ತಕದ ಕೆಲಸ ಎರಡು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಲಾಸ್ಟ್ ಟೆನ್ಷನ್ ಆಗ್ತಾ ಇತ್ತು. ಆದ್ರೆ ನನ್ನ ಟೆನ್ಷನ್ ಅನ್ನ ಸರ್ ಕಮ್ಮಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಾನು. ಹಾಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಕೂಡ ನಾನು ಖಂಡಿತ ಅವರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಬಟ್ ಅವರಿಗಿಂತನೂ ಮಿಗಿಲಾಗಿ ಇಲ್ಲಿ ಈಗ ನನಗೆ ಈ ಹಂತದಲ್ಲಿ ತುಂಬಾ ನನ್ನ ಬೆನ್ನೆಲುಬಾಗಿ ನಿಂತು ನಿನ್ ಜೊತೆ ನಾನು ಇದೀನಿ ಅಂತ ತೋರಿಸ್ಕೊಟ್ಟಂತ ವ್ಯಕ್ತಿಗಳು ಬೇಕು ಅನ್ನೋದಿತ್ತು. ಆ ವ್ಯಕ್ತಿಗಳಲ್ಲಿ ಇಬ್ಬರನ್ನ ಕರೆದಿದ್ದೀನಿ. ಇನ್ನೊಬ್ರು ಶ್ರೀಮತಿ ಜ್ಯೋತಿ ಉದಯ್ ಕುಮಾರ್ ಪೂಜಾರಿ ಅವರು. ಇವರು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬ್ರಹ್ಮಾವರ ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದವರು. ಈಗಲೂ ರಾಜಕೀಯದಲ್ಲಿ ಸಕ್ರಿಯರಾಗಿ ಬಹಳ ಆಕ್ಟಿವ್ ಆಗಿರುವಂತ ಸಮಾಜ ಸೇವಕಿ ಕೂಡ ಹೌದು. ಅವರು ಊರಿಂದ ಬಂದಿದ್ದಾರೆ ನನಗೋಸ್ಕರ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವರ ಸ್ನೇಹಿತೆ, ಅವರು ಕೂಡ ಉಡುಪಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಮಾಜ ಸೇವಕಿ ಶ್ರೀಲತಾ ಶೆಟ್ಟಿ ಅವರು. ಅವರನ್ನ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಇಲ್ಲಿವರೆಗೆ ಬಂದಿದ್ದಕ್ಕಾಗಿ. ಹಾಗೆ ನಿರ್ಮಲಕ್ಕ, ಅಲ್ಲಿಂದ ಇಲ್ಲಿ ತನಕ ಅವ್ರು 3 ಜನ ಒಟ್ಟಿಗೆ ಬಂದಿದ್ದಾರೆ. ಇವರು ಕೂಡ ತಾಲೂಕು ಪಂಚಾಯತ್ ಅಲ್ಲಿ ಸಕ್ರಿಯರಾಗಿ ಸದಸ್ಯರಾಗಿ ರಾಜಕೀಯದಲ್ಲಿ ಇದ್ದು ಸೇವೆಯನ್ನು ಸಲ್ಲಿಸ್ತಾ ಇರೋರು. ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇನ್ನೊಬ್ರು ವ್ಯಕ್ತಿ, ನಾನು ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದಾಗ ಎಲ್ಲವನ್ನ ನಾವು ನೋಡ್ಕೊಳ್ತೇನೆ, ನೀನೇನು ಯೋಚನೆ ಮಾಡಬೇಡ, ನೀನು ಸೀದಾ ಬೆಂಗಳೂರಿಗೆ ಬಾ ಅಂತ ಹೇಳಿ ಈಗ ಇಲ್ಲಿ ಈ ಆಫೀಸಲ್ಲಿ ಅಷ್ಟೇ ಅಲ್ಲ, ಅವರ ಮನೆ ಆತಿಥ್ಯನೂ ಕೂಡ ನಮಗೆ ಕೊಟ್ಟು ನಮ್ಮ ಮನಸ್ಸನ್ನ ಈಗಾಗಲೇ ತುಂಬಿಸಿ ಬಿಟ್ಟಿದ್ದಾರೆ ನಮ್ಮ ಮಂಜು ಅಣ್ಣ. ಅವರು ನನ್ನ ಗಂಡನ ಬಾಲ್ಯದ ಗೆಳೆಯ ಕೂಡ. ಬನ್ನಿ.
ಬೆಳೆದು ಇಲ್ಲಿ ಈಗ ನಿಮ್ಗೆ ಗೊತ್ತಿದೆ ನಿಮ್ಮೆಲ್ಲರಿಗೂ ಕೂಡ ಒಂದು ಉದ್ಯಮವನ್ನ ಕಟ್ಟಿ ಬೆಳೆಸಿ ಒಂದಿಷ್ಟು ಜನರಿಗೆ ನಾವ್ ಹೇಳ್ತೀವಿ ಯಶಸ್ಸು ಅಂತಂದ್ರೆ ನಾವು ಒಬ್ಬರೇ ಅಲ್ಲ, ಅದು ನನ್ನ ಪುಸ್ತಕದಲ್ಲಿ ಇಲ್ಲಿರುವಂತ ಸಾಲುಗಳು ಕೂಡ ಅದೇ ಇರುವಂತದ್ದು. ನಾವು ಬೆಳೆಯುವುದರ ಜೊತೆಗೆ ಒಂದಿಷ್ಟು ಜನರನ್ನ ಬೆಳೆಸ್ಬೇಕು ಅನ್ನುವಂಥದ್ದು, ಅದನ್ನ ನಮ್ಮ ಮಂಜು ಅಣ್ಣ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಬಹಳ ಹೆಮ್ಮೆ ಅನ್ಸುತ್ತೆ ನನ್ಗೆ. ಅವರನ್ನ ಕೂಡ ನಾನು ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಉಷಾ ನನ್ನ ನನ್ನ ಸ್ನೇಹಿತೆ ಕೂಡ, ನಾವಿಬ್ರು ಫ್ರೆಂಡ್ಸ್, ಅವರಿಬ್ರು ಫ್ರೆಂಡ್ಸ್. ಗೊತ್ತಿರ್ಲಿಲ್ಲ, ಮದುವೆ ಆದ್ಮೇಲೆ ಗೊತ್ತಾಯ್ತು. ಮೊದಲೇ ಸೆಟ್ಟಿಂಗ್ ಏನಾಗಲಿಲ್ಲ, ಅದೇ ಈಗ ಮತ್ತೆ ಆ ಸಂಬಂಧ ಸೇರಿದೆ. ಸೊ ಉಷಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದ್ರ ಜೊತೆಗೆ ನನ್ನ ಅಮ್ಮ ಕೂಡ ಇಲ್ಲಿದ್ದಾರೆ, ವಿನಯ ಶೆಟ್ಟಿ. ಅವರಿಗೂ ಸಹ ನಾನು ವಂದನೆಗಳನ್ನ ಮಗ ಕಿರ್ಕಿ ಹೊಡಿಸ್ತಾ ಇದ್ದಾರೆ ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಮನೆಯಲ್ಲಿ ನಾವು ಮಾಡುವ ಟಾರ್ಚರ್ ಯಾರಿಗೂ ಗೊತ್ತಾಗೋದಿಲ್ಲ, ಅದು ಅಮ್ಮನಿಗೆ ಮತ್ತೆ ಗಂಡನಿಗೆ ಮತ್ತೆ ಮಕ್ಕಳಿಗೆ ಅಷ್ಟೇ ಗೊತ್ತಾಗುತ್ತೆ. ಆ ಎಲ್ಲ ಟಾರ್ಚರ್ಗಳನ್ನ ಸಹಿಸಿಕೊಂಡು ಸಪೋರ್ಟ್ ಮಾಡಿದಕ್ಕೆ ನನ್ನ ಯಜಮಾನರಿಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಬಹಳ ಮುಖ್ಯವಾಗಿ ನೀವೆಲ್ಲ, ನನಗೆ ಗೊತ್ತಿಲ್ಲ, ನಾವು ಯಾರನ್ನಾದ್ರೂ ಮೀಟ್ ಆಗ್ತೀವಿ ಅಂತಂದ್ರೆ ಒಂದು ಋಣ ಇರುತ್ತಂತೆ, ಹಿಂದಿನ ಜನ್ಮದ ಒಂದು ಕನೆಕ್ಷನ್ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿ ನಮ್ಗೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಎಷ್ಟೋ ದೇಶಗಳಿವೆ, ಆ ದೇಶಗಳಲ್ಲಿ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಪ್ರಾಣಿ ಪಕ್ಷಿಗಳಿವೆ. ಅವರೇ ಯಾಕೆ ನಮ್ಮ ಒಂದು ಕ್ಷಣದ ಭೇಟಿ ಅವ್ರ ಜೊತೆ ಆಗತ್ತೆ ಅಂತಂದ್ರೆ ಏನೋ ಒಂದು ಕನೆಕ್ಷನ್ ಇರುತ್ತೆ ಅಂತ ನಾನು ಅದನ್ನ ನಂಬ್ತೀನಿ. ನಮ್ಮ ಸನಾತನ ಸಂಸ್ಕೃತಿ ಧರ್ಮ ಹೇಳೋದು ಕೂಡ ಅದೇ ವಿಷಯವನ್ನೇ. ಏನೋ ಒಂದು ಹಿಂದಿನ ಜನ್ಮದ ಪೆಂಡಿಂಗ್ ಇದೆ, ಅದಕ್ಕೆ ಈ ತರ ಕಾಟ ಕೊಡ್ತಿದೀಯಾ ಅಥವಾ ಈಗ ಹೀಗೆ ಸಿಕ್ಕಿದೀರಾ ಅಂತ ಹೇಳುವಂತ ಮಾತಿದೆ. ಅದು ಅಕ್ಷರಶಃ ಸತ್ಯ. ನಿಮ್ಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾನೇನು ದೊಡ್ಡ ಬರಹಗಾರ್ತಿ ಅಲ್ಲ, ಇದಿನ್ನು ಮೊದಲ ಹೆಜ್ಜೆ ಅಷ್ಟೇ. ಅದು ಹೇಗೆ ಬಂದಿದೆಯೋ ಏನೋ ಗೊತ್ತಿಲ್ಲ. ನಿಮಗೂ ಕೂಡ ಪುಸ್ತಕಗಳನ್ನ ಕೊಡ್ತೀನಿ, ನೀವು ಓದಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ನನ್ಗೆ ಯಾವಾಗ್ಲೂ ಒಂದು ಯೋಚನೆ ಅಂತಂದ್ರೆ, ನಾವೇನೇ ಮಾಡಿದ್ರು ಅದರಿಂದ ಇನ್ನೊಬ್ಬರಿಗೆ ಏನಾದ್ರೂ ಒಂದು ಸ್ವಲ್ಪವಾದ್ರೂ ಪ್ರಯೋಜನ ಆಗ್ಬೇಕು. ಒಂದು ರೇಡಿಯೋದಲ್ಲಿ ನಾನು ಶೋ ಮಾಡ್ತಿದ್ದೀನಿ ಅಂತಂದ್ರೆ ನನ್ನ ಮಾತುಗಳನ್ನ ಕೇಳಿ ಯಾರ್ದೋ ಮುಖದಲ್ಲಿ ಒಂದು ಸ್ಮೈಲ್ ಬಂದ್ರೆ ಅದೇ ಖುಷಿ, ಅವ್ರೇನೋ ಒಂದು ಚೇಂಜಸ್ ಮಾಡ್ಕೊಂಡ್ರೆ ಅದೇ ಖುಷಿ ಅಂತ ನಾನು ನಂಬ್ಕೊಂಡು ಬಂದಿರೋದು. ಚಿಕ್ಕ ಚಿಕ್ಕ ವಿಚಾರಗಳು, ತುಂಬಾ ದೊಡ್ಡದೇ ಆಗ್ಬೇಕು ಅಂತಿಲ್ಲ. ಅದೇ ಪುಸ್ತಕದಲ್ಲೂ ಕೂಡ ಇದೆ. ಅದು ನಿಮ್ಗೆ ಇಷ್ಟ ಆದ್ರೆ ಅಥವಾ ನಿಮ್ಮ ಇಲ್ಲ ಇನ್ನೂ ಚೆನ್ನಾಗಿ ಏನೋ ಮಾಡ್ಬೋದಿತ್ತು ಅಂತ ಅನ್ಸಿದ್ರೆ ಕೂಡ ಖಂಡಿತ ನಿಮ್ಮ ಸಲಹೆ ಸೂಚನೆಗಳನ್ನ ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೇನೆ. ಧನ್ಯವಾದಗಳನ್ನ ಮತ್ತೊಮ್ಮೆ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.